dear students. Accounts with easy steps ಒಂದಿಗೆ ನಾನು ಶ್ವೇತಾ, ಸನ್ಶೈನ್ ಅಕಾಡೆಮಿ. ಸೆಕೆಂಡ್ PUC ಕಾಮರ್ಸ್ ಮಕ್ಕಳಿಗೆ ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್, ಸೆಕೆಂಡ್ ಚಾಪ್ಟರ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್. ಈಗ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಆಗಿದ್ದು, ಅದು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಹ ಅವೈಲೇಬಲ್. ಈಗ ಥರ್ಡ್ ಚಾಪ್ಟರ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಸ್ಟಾರ್ಟ್ ಮಾಡೋಣ. ಥರ್ಡ್ ಚಾಪ್ಟರ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ನಲ್ಲಿ ಇದು ಕ್ಲಾಸ್ ನಂಬರ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇದು ನಿಮಗೆ ಈ ವಿಡಿಯೋನಲ್ಲಿ ನಾವು ಇಂಟ್ರಡಕ್ಷನ್ ಪಾರ್ಟ್ ಆಫ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ತಿಳ್ಕೊಳ್ಳೋಣ. ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಅನ್ನೋ ಕಾನ್ಸೆಪ್ಟ್ ನಾವು ತಿಳ್ಕೊಳ್ಳೋಕ್ ಮುಂಚೆ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಫಾರ್ ಸ್ಟಾರ್ಟಿಂಗ್ ಅ ನ್ಯೂ ಪಾರ್ಟ್ನರ್ಶಿಪ್ ಫಾರ್ಮ್ ಅಟ್ ಲೀಸ್ಟ್ ದೇರ್ ಶುಡ್ ಬಿ ಅ 2 parties ಅಂತ ಹೇಳಿ ಕಲ್ತ್ಕೊಂಡ್ವಿ. ಇಬ್ಬರು ಪಾರ್ಟ್ನರ್ ಸೇರಿ ಪಾರ್ಟ್ನರ್ಶಿಪ್ ಫಾರ್ಮ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ಮೇಲೆ ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ಚಾಪ್ಟರ್ ಕಲ್ತ್ಕೊಂಡ್ವಿ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್. ಸೊ ನ್ಯೂ ಪಾರ್ಟ್ನರ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಹೊಸ ಪಾರ್ಟ್ನರ್ ಜಾಯಿನ್ ಆದಾಗ ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನ ನಾವು ಸೆಕೆಂಡ್ ಚಾಪ್ಟರ್ ಕಲ್ತ್ಕೊಂಡ್ವಿ. ಈಗ ಥರ್ಡ್ ಚಾಪ್ಟರ್ ನಲ್ಲಿ ನಾವೀಗ ಕಲ್ತ್ಕೋತಾ ಇದೀವಿ ರಿಟೈರ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇರುವಂತ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನಮ್ಗೆ 3 ಪಾರ್ಟ್ನರ್ಸ್ ಇದ್ದಾರೆ. ಯಾರ್ಯಾರು? ಎ, ಬಿ, ಸಿ ಈ ತರ 3 ಜನ ಪಾರ್ಟ್ನರ್ಸ್ ಇದ್ದಾರೆ. 3 ಜನ ಪಾರ್ಟ್ನರ್ ನಲ್ಲಿ ಒಬ್ಬ ಪಾರ್ಟ್ನರ್ ಏನಾಗ್ತಿದ್ದಾರೆ, ರಿಟೈರ್ ಆಗ್ತಿದ್ದಾರೆ, ಅಂದ್ರೆ ಬಿಸ್ನೆಸ್ ಇಂದ ಅವರು ಹೊರಗಡೆ ಬರ್ತಿದ್ದಾರೆ. ಯಾವಾಗ ಒಬ್ಬ ಎಕ್ಸಿಸ್ಟಿಂಗ್ ಇರೋ ಬಿಸ್ನೆಸ್ ನಲ್ಲಿ ಒಬ್ಬ ಪಾರ್ಟ್ನರ್ ಈಚೆ ಕಡೆ ಬರ್ತಾನೆ, ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ಅವ್ರು ಹೊರಗಡೆ ಬರ್ತಾರೆ, ನಾವು ಅದನ್ನ ಏನಂತ ಕರಿತೀವಿ? ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಈಗ ಒಬ್ಬ ಪಾರ್ಟ್ನರ್ ರಿಟೈರ್ ಆಗ್ತಿದ್ದಾನೆ ಅಂತಂದ್ರೆ ದೇರ್ ಶುಡ್ ಬಿ ಸರ್ಟನ್ ರೀಸನ್ಸ್ ಅಲ್ವಾ? ಆ ರೀಸನ್ಸ್ ಏನು ಅಂತ ನೋಡೋಣ. ಫಸ್ಟ್ ರೀಸನ್, ಅವ್ರಿಗೆ ಏಜ್ ಆಗುವ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಇನ್ ಕೇಸ್ ಆ ಪಾರ್ಟ್ನರ್ಗೆ ಅವ್ರಿಗೆ ಏಜ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಅವ್ರು ಏನ್ ಮಾಡ್ತಾರೆ, ಎಕ್ಸಿಸ್ಟಿಂಗ್ ಅಲ್ಲಿರೋ ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಬರ್ಬೇಕಾಗಿರೋಂತ ಶೇರ್ಸ್ ಎಲ್ಲಾ ತಗೊಂಡು ಬಿಸ್ನೆಸ್ ಇಂದ ಅವರು ಹೊರಗಡೆ ಬರ್ತಾರೆ. ಇಟ್ ಈಸ್ ಎನ್ ಫಸ್ಟ್ ರೀಸನ್. ಸೆಕೆಂಡ್ ರೀಸನ್, ಅನ್ಹೆಲ್ತಿ ಕಂಡೀಷನ್ಸ್. ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ದು, ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಿದ್ರು ಸಹ ಅವ್ರಿಗೆ ಬಿಸ್ನೆಸ್ ನಲ್ಲಿ ಕೆಲಸ ಮಾಡಕ್ ಆಗ್ತಾ ಇರಲ್ಲ ಪಾರ್ಟ್ನರ್ಶಿಪ್ ಫಾರ್ಮ್ ನಲ್ಲಿ. ಆ ರೀಸನ್ ಇಂದನೂ ಏನ್ ಮಾಡ್ತಾರೆ, ಅವರು ರಿಟೈರ್ಮೆಂಟ್ ನ ತಗೊಳ್ತಾರೆ ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ. ಸೊ ಲೀಗಲ್ ರೀಸನ್ಸ್ ಅಂದ್ರೆ ಅವರಲ್ಲಿ ಒಂದಷ್ಟು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು. ಅವರಲ್ಲಿ ಇರುವಂತ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇಂದ ಅದು ಬಿಸ್ನೆಸ್ ಮೇಲೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಆದ್ರೂ ಸಹ ಏನ್ ಮಾಡ್ತಾರೆ, ಅವರು ಫಾರ್ಮ್ ಇಂದ ಅವರು ಹೊರಗಡೆ ಬರ್ತಾರೆ. ಪರ್ಸನಲ್ ರೀಸನ್ಸ್ ಅಂದ್ರೆ ಫ್ಯಾಮಿಲಿನಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಇರ್ಬೋದು. ಆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇದ್ರು ಅವ್ರು ಫೋಕಸ್ ಮಾಡಕ್ ಆಗಲ್ಲ ಬಿಸ್ನೆಸ್ ಮೇಲೆ, ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಹೊರಗಡೆ ಬರ್ತಾರೆ. ಇದೆಲ್ಲ ರೀಸನ್ಸ್ ಇಂದ ಎಕ್ಸಿಸ್ಟಿಂಗ್ ಅಲ್ಲಿರೋ ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ಒಬ್ಬ ಪಾರ್ಟ್ನರ್ ಹೊರಗಡೆ ಬರೋದನ್ನ ನಾವೇನಂತ ಕರಿತೀವಿ? ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ನಾವ್ ತಿಳ್ಕೊಂಡು 2 marks ಕೇಳ್ತಾರೆ. ಸ್ಟೇಟ್ ಎನಿ 2 reasons ಫಾರ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಅಂತ ಕೇಳ್ತಾರೆ. ಇಲ್ಲಿ 4 ಕೊಟ್ಟಿದ್ದೀನಿ. ಔಟ್ ಆಫ್ 4 ಎನಿ 2 ನೀವು ಬರಿಬಹುದು 2 marks ಗೆ. ಸೊ ನಾವ್ ಇವಾಗ ತಿಳ್ಕೊಂಡ್ವಿ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ಅಂತ ಏನು, ವಾಟ್ ಇಸ್ ದ ರೀಸನ್ ಫಾರ್ ರಿಟೈರಿಂಗ್ ಆಫ್ ಅ ಪಾರ್ಟ್ನರ್ ಫ್ರಮ್ ಅ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನೋದನ್ನ ನಾವೀಗ ತಿಳ್ಕೊಂಡ್ವಿ. ಪ್ರಾಬ್ಲಮ್ಸ್ ಅಂತ ಬಂದಾಗ ನಾವ್ ಇಲ್ಲಿ ಏನೇನ್ ಕಲ್ತ್ಕೋತೀವಿ? ಗೇನ್ ರೇಷೋ ಕಲ್ತ್ಕೋತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಕಲ್ತ್ಕೋತೀವಿ, ಲೆಜರ್ ಅಕೌಂಟ್ಸ್ ಕಲ್ತ್ಕೋತೀವಿ. ಲೆಜರ್ ಅಕೌಂಟ್ಸ್ ನಲ್ಲಿ ಸೇಮ್ ಲೆಜರ್ ಅಕೌಂಟ್ಸ್, ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್. ಸೊ ನೆಕ್ಸ್ಟ್ ವಿಡಿಯೋ ಬಂದು ನಿಮ್ಗೆ ಗೇನ್ ರೇಷಿಯೋ ಮೇಲಾಗಿರುತ್ತೆ. ಸೊ ಇಲ್ಲಿಂದ ಆಚೆ ನೀವು ಪೂರ್ತಿ ಎಲ್ಲೂ ಸ್ಕಿಪ್ ಮಾಡ್ದಿರೋ ನನ್ನ ವಿಡಿಯೋಸ್ ನೋಡಿದ್ರೆ ಮಾತ್ರನೇ ಪ್ರತಿ ಒಂದು ಚಾಪ್ಟರ್ ಎಂಡಿಂಗ್ ಬಂದಾಗ ನಿಮ್ಗೆ ಫೀಲ್ ಆಗುತ್ತೆ ಸಮಥಿಂಗ್ ಐ ಹ್ಯಾವ್ ಲರ್ನ್ಡ್ ಅಂತ ಹೇಳ್ಬಿಟ್ಟು ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಎಲ್ಲ ವಿಡಿಯೋಸ್ ನೀವು ಸ್ಕಿಪ್ ಮಾಡ್ದಿರಾ ನೋಡಿದಾಗ. ಸೊ ಇವಾಗ ನಾವು ಇಂಟ್ರೊಡಕ್ಷನ್ ಪಾರ್ಟ್, ಥಿಯರಿ ಪಾರ್ಟ್ ಆಫ್ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ ನಿಮ್ಗೆ ಹೇಳ್ಕೊಟ್ಟಿದೀನಿ. ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತಾ ಇರಿ, ಗೇನ್ ರೇಷಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.